ನಮಸ್ಕಾರ ಸ್ನೇಹಿತರೆ, ಸುಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ನೋಡಿ ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋ ಮಖನ ಖೀರ್ ಪಾಯಸ ಹೇಳ್ಕೊಡ್ತೀನಿ. ಖೀರ್ ತುಂಬ ಚೆನ್ನಾಗಿರುತ್ತೆ ನೋಡಿ. ಅದಕ್ಕೆ ಹೀಗೆ ಈ ಮಖನದಲ್ಲಿ ತುಂಬ ಫೈಬರ್ ಇರುತ್ತೆ, ಹಾಗೆ ಪ್ರೋಟೀನ್ ತುಂಬ ಇರುತ್ತೆ, ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರುತ್ತೆ, ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಒಳ್ಳೆಯದು, ಬ್ಲಡ್ ಶುಗರಿಗೆ ಒಳ್ಳೆಯದು, ಹಾರ್ಟ್ ಹೆಲ್ತಿಗೆ ಒಳ್ಳೆಯದು, ಬೋನು, ಕಿಡ್ನಿ ಪ್ರತಿಯೊಂದಕ್ಕೂ ಸಹ ಈ ಮಖನ ತುಂಬ ಒಳ್ಳೆಯದಾಗಿರೋದ್ರಿಂದ ಈ ರೀತಿ ಈಸಿಯಾಗಿರುತ್ತೆ ಮಾಡ್ಕೊಳ್ಬೋದು. ನೋಡಿ, ಫಸ್ಟ್ 1 ಕಪ್ ಆಗಷ್ಟು ನಾನು ಮಖನ ತೊಗೊಂಡೆ. ಇದನ್ನು ಕೆಲವರು ಹುರಿದು ಬಿಟ್ಟು ಮಾಡ್ತಾರೆ. ನಾನು ಈ ಥರ ಹೀಗೆ ಮಾಡ್ಕೊಂಡು ಆಮೇಲೇನೂ ಕುದಿಸ್ಕೊಳ್ಬೋದು ಹಸಿಯಾಗಿ. ಹಸಿ ಮಖನ 1 ಸ್ಪೂನ್ ಆಗಷ್ಟು ಗೋಡಂಬಿ, 1 ಸ್ಪೂನ್ 2 ಸ್ಪೂನ್ ಆಗಷ್ಟು ಬಾದಾಮ್ ತೊಗೊಂಡೆ. ನೋಡಿ, ಅದನ್ನು ಈ ರೀತಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡ್ಬಿಡಿ. ಅದು ಫಸ್ಟ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈ ಕಡೆ ಒಲೆ ಮೇಲೆ ಒಲೆ ಹಚ್ಚಿಬಿಟ್ಟು 4 ಗ್ಲಾಸ್ ಆಗಷ್ಟು ಹಾಲು ಇಟ್ಕೊಳ್ಳಿ. ಅದನ್ನು ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಕೇಸರಿ ಇರುತ್ತಲ್ಲ, ಕೇಸರಿ ದಳಗಳು 4-5 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಈ ರೀತಿ ಒಳ್ಳೆ ಗಟ್ಟಿ ಹಾಲೇ ಇಟ್ಕೊಂಡಷ್ಟು ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಅದನ್ನು ಈ ಥರ ಕೇಸರಿನೆಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾವು ಪುಡಿ ಮಾಡಿಟ್ಕೊಂಡಿರ್ತೀವಲ್ವ, ಮಖನ ಮತ್ತು ಗೋಡಂಬಿ, ಬಾದಾಮೆಲ್ಲ, ಅದನ್ನು ಆ ಪುಡಿನ ಈ ಹಾಲಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಗಂಟಾಗ್ದಿದ್ದಂಗೆ ನೋಡಿ, ಸ್ವಲ್ಪ ಬಿಟ್ಬಿಟ್ರು ಗಂಟಾಗ್ಬಿಡತ್ತೆ. ಫಸ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಅದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗದು ಒಂಥರ ಕುದಿಯೋ ಅಷ್ಟೊತ್ತಿಗೆ ಚೆನ್ನಾಗಿ ಕುದ್ದಾದಮೇಲೆ ಅದಕ್ಕೊಂದು ಸ್ವಲ್ಪ, ನಾನು ಬೆಲ್ಲ ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನು ಇವತ್ತು ಸಕ್ಕರೆನೇ ಹಾಕಿದೆ ನೋಡಿ. ಇಷ್ಟೇ, ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ. ಇನ್ನೂ ಕಡಿಮೆನೂ ಹಾಕಿ, ಇಲ್ಲ ನಿಮಗಿಷ್ಟ ಆದರೆ ಬೆಲ್ಲನಾದರೂ ಹಾಕ್ಕೊಳ್ಬೋದು. ಇನ್ನೂ ಹೆಲ್ದಿನೇ ಅಂತ. ಸಕ್ಕರೆಗಿಂತ ಬೆಲ್ಲನೇ ಒಳ್ಳೆಯದಲ್ವ, ಹಾಕ್ಬೋದು. ಜಸ್ಟ್ ನಾನು ತುಂಬ ದಿನ ಆಗಿತ್ತು ಯಾವುದಕ್ಕೂ ಸಕ್ಕರೆ ಹಾಕೋದೇ ಇಲ್ಲ ನಾನೀಗ. ಇವತ್ತು ಅದರಲ್ಲೇ ಮಾಡೋಣ ಅಂತ ಮಾಡಿದೆ ಅಷ್ಟೇ. ಈ ರೀತಿ ಚೆನ್ನಾಗಿ ಕುದೀಲಿ, ಒಂಥರ ಕ್ರೀಮಿ ಟೆಕ್ಸ್ಚರ್ ಆದಾಗ ತೆಗೆದು ಪಕ್ಕದಲ್ಲಿ ಇಟ್ಕೊಂಡ್ಬಿಡಿ. ಈ ಕಡೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ, ಬಾದಾಮ್ ಎಲ್ಲ ಪುಡಿ ಮಾಡಿದ್ರ ಜೊತೆ ಮತ್ತೊಂದು ಮುಷ್ಟಿ ಆಗಷ್ಟು ಮಖನ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬ್ರೌನ್ ಆಗೋ ಥರ ಎಲ್ಲ ರೋಸ್ಟ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಫಸ್ಟೇ ಕುದಿಸಿ ಇಟ್ಕೊಂಡು ಕ್ರೀಮಿ ಟೆಕ್ಸ್ಚರ್ ಆಗಿರೋ ಖೀರ್ ಇರುತ್ತಲ್ಲ, ಆ ಖೀರ್ಗೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮತ್ತೊಂದು ಸರಿ ಚೆನ್ನಾಗಿ ಇದು ಮಾಡಿ ಬಿಸಿ ಮಾಡಿ ಬಾಯ್ಲ್ ಮಾಡ್ಕೊಳ್ಳಿ. 1 ನಿಮಿಷ ಸಾಕು ಅಷ್ಟೇ. ಅಷ್ಟಾದರೆ ತುಂಬಾ ಟೇಸ್ಟಿಯಾಗಿರೋ 1 ಸ್ಪೂನು ಮಧ್ಯ ನಾನು ಇದು ಹಾಕಿದೆ, ಏಲಕ್ಕಿ, ಅದು ಹೇಳಲಿಲ್ಲ ಅಷ್ಟೇ. ಏಲಕ್ಕಿ ಪೌಡರನ್ನು ಹಾಕ್ಕೊಂಡು ಬಿಡಬೇಕು. ಸೊ ನೋಡಿ, ಈಗ ಹಾಕಿದೆ ನಾನು. ಆ ಏಲಕ್ಕಿ ಪೌಡರು ಹಾಕಿಬಿಟ್ರೆ ತುಂಬ ಟೇಸ್ಟಿಯಾಗಿರೋ ಖೀರು ರೆಡಿ ಆಗುತ್ತೆ. ಸೊ ನೀವು ಸಹ ಖಂಡಿತ ಇದನ್ನು ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮರೀದೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ, ಆಯಿತಾ? ಥ್ಯಾಂಕ್ ಯು.